ಜಿಬಿಎ ಟ್ಯಾಕ್ಸ್ ಕಲೆಕ್ಟರ್ನಿಂದಲೇ ವಾಟರ್ ಮಾಫಿಯಾ ಹಗರಣ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಶಶಿಕಾಂತ್ ಬೆಳ್ಳೂರ ವಿರುದ್ಧ ಅಕ್ರಮ ವಾಟರ್ ಮಾಫಿಯಾ ಆರೋಪ ಕೇಳಿಬರ್ತಾ ಇದೆ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಶಶಿಕಾಂತ್ ಬೆಳ್ಳೂರ ಅಮಾನತುಗೊಳಿಸಲಾಗಿದೆ. ಅವರ ವಿರುದ್ಧ ಕೇಳಿಬಂದಿದ್ದಂತಹ ಅಕ್ರಮ ವಾಟರ್ ಮಾಫಿಯಾ ಆರೋಪದ ಬಗ್ಗೆ ವಿಸ್ತೃತ ವರದಿಯನ್ನು ಬಿತ್ತರಿಸಿದ್ದು ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಶಶಿಕಾಂತ್ ಬೆಳ್ಳೂರ ಅವರನ್ನು ಅಮಾನತುಗೊಳಿಸಲಾಗಿದೆ. ಇದು ಫ್ರೀಡಂ ಟಿವಿಯ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಇದು 4 ವರ್ಷದ ಮಗನ ಹೆಸರಲ್ಲಿ ಟ್ಯಾಂಕರ್ ನೋಂದಣಿ ಮಾಡಿ ನೀರು ಸರಬರಾಜು ಮಾಡಲಾಗ್ತಾ ಇತ್ತು. ವಸತಿ ಉದ್ದೇಶದ ಕೊಳವೆ ಬಾವಿ ನೀರು ವಾಣಿಜ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಮನೆ, ಅಪಾರ್ಟ್ಮೆಂಟ್, ಮದುವೆ ಸಮಾರಂಭಗಳಿಗೆ ನೀರನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಪ್ರತಿ ಟ್ಯಾಂಕರ್ಗೆ 800 ರೂಪಾಯಿಯಂತೆ ಫೋನ್ ಪೇ ಮೂಲಕ ಹಣವನ್ನು ಸಂಗ್ರಹಿಸಿದ ಒಂದು ಆರೋಪ ಇದೆ. ಜಲಮಂಡಳಿ ಹಾಗೂ ಬೆಸ್ಕಾಂಗೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪ ಕೇಳಿಬರ್ತಾ ಇತ್ತು. ಪಿಣ್ಯ ಸಹಾಯಕ ಕಂದಾಯ ಅಧಿಕಾರಿಗಳ ವರದಿ ಮೇರೆಗೆ ಈ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಶಶಿಕಾಂತ್ ಬೆಳ್ಳೂರ ವಿರುದ್ಧ ಅಕ್ರಮ ವಾಟರ್ ಮಾಫಿಯಾ ಆರೋಪ ಕೇಳಿಬಂದಿದ್ದು, ಆರೋಪದ ಬಗ್ಗೆ ವಿಸ್ತೃತ ವರದಿಯನ್ನು ಬಿತ್ತರಿಸಿದ್ದು ಫ್ರೀಡಂ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಯಾವ ರೀತಿಯಾಗಿ ಸರ್ಕಾರಿ ನಿಯಮಗಳ ಉಲ್ಲಂಘನೆಯನ್ನು ಮಾಡಲಾಗ್ತಾ ಇತ್ತು ಅನ್ನೋದಕ್ಕೆ ಫ್ರೀಡಂ ಟಿವಿ ವಿಸ್ತೃತವಾದ ವರದಿಯನ್ನು ಬಿತ್ತರಿಸಿದ್ದು, ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪಶ್ಚಿಮ ನಗರ ಪಾಲಿಕೆ ಕಂದಾಯ ವಸೂಲಿಗಾರ ಶಶಿಕಾಂತ್ ಬೆಳ್ಳೂರ ಅವರನ್ನು ಅಮಾನತುಗೊಳಿಸಲಾಗಿದೆ. 4 ವರ್ಷದ ಮಗನ ಹೆಸರಲ್ಲಿ ಟ್ಯಾಂಕರ್ ನೋಂದಣಿ ಮಾಡಿ ನೀರು ಸರಬರಾಜು ಮಾಡಲಾಗ್ತಾ ಇತ್ತು. ವಸತಿ ಉದ್ದೇಶದ ಕೊಳವೆ ಬಾವಿಯ ನೀರನ್ನು ವಾಣಿಜ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಮನೆ ಮತ್ತು ಅಪಾರ್ಟ್ಮೆಂಟ್ ಹಾಗೂ ಮದುವೆ ಸಮಾರಂಭಗಳಿಗೆ ಈ ನೀರನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ನೋಡಿ, ನೀರು ಸರಬರಾಜು ಅನ್ನುವಂಥದ್ದು ವಸತಿ ಉದ್ದೇಶದ ಕೊಳವೆ ಬಾವಿಯ ನೀರಿದು, ಆದರೆ ವಾಣಿಜ್ಯ ಬಳಕೆಗೆ ಅಂತ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಸೊ ಹಾಗಾಗಿ ಮನೆ, ಅಪಾರ್ಟ್ಮೆಂಟ್, ಮದುವೆ ಸಮಾರಂಭಗಳಿಗೆ ನೀರು ಸರಬರಾಜು ಮಾಡಲಾಗ್ತಾ ಇತ್ತು. ಮತ್ತು ಪ್ರತಿ ಟ್ಯಾಂಕರ್ಗೆ ನೋಡಿ, ಅಲ್ಲಿ ಒಂದಷ್ಟು ಡೀಟೇಲ್ಸ್ಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಪ್ರತಿ ಟ್ಯಾಂಕರ್ಗೆ 800 ರೂಪಾಯಿಯಂತೆ ಫೋನ್ಪೇ ಮೂಲಕ ಹಣವನ್ನು ಸಂಗ್ರಹ ಮಾಡಿದಂಥ ಒಂದು ಆರೋಪ ಇದೀಗ ಕೇಳಿಬಂದಿದೆ. ಜಲಮಂಡಳಿ ಹಾಗೂ ಬೆಸ್ಕಾಂಗೆ ಈ ಮೂಲಕ ಆರ್ಥಿಕವಾಗಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದ್ದಂಥ ಆರೋಪ ಕೇಳಿಬಂದಿದ್ದು, ಪಿಣ್ಯ ಸಹಾಯಕ ಕಂದಾಯ ಅಧಿಕಾರಿಗಳ ವರದಿಯ ಮೇರೆಗೆ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಅವರಿಂದ. ದೀಪಾ, ಏನಿದು ಅಕ್ರಮ ವಾಟರ್ ಟ್ಯಾಂಕ್ ಮಾಫಿಯಾ? ಅದು ತಮ್ಮ ಪುತ್ರನ ಹೆಸರಲ್ಲಿ ಈ ಒಂದು ವಾಟರ್ ಮಾಫಿಯಾ ಹಗರಣವನ್ನು ನಡೆಸ್ತಾ ಇದ್ದ ಅಂತಂದ್ರೆ ಇದು ತಗಲಾಕೊಂಡಿದ್ದು ಹೇಗೆ ಅಂತ ಈ ವ್ಯಕ್ತಿ? ಫ್ರೀಡಂ ಟಿವಿ ಬಯಲಿಗೆಳೆದಿದ್ದಂತಹ ವಾಟರ್ ಮಾಫಿಯಾ ಆರೋಪ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಪಶ್ಚಿಮ ನಗರ ಪಾಲಿಕೆಯ ಕಂದಾಯ ವಸೂಲಿಗಾರ ಶಶಿಕಾಂತ್ ಬೆಳ್ಳೂರ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಫ್ರೀಡಂ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದಂತಹ ಬೆನ್ನಲ್ಲೇ ಈ ಕ್ರಮವನ್ನ ಕೈಗೊಳ್ಳಲಾಗಿದ್ದು, ಇದು ಫ್ರೀಡಂ ಟಿವಿ ವರದಿಗೆ ಸಿಕ್ಕಿರುವಂತಹ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಶಶಿಕಾಂತ್ ಬೆಳ್ಳೂರ ಅವರು ಸರ್ಕಾರಿ ಸೇವೆಯಲ್ಲಿದ್ದು ಕೂಡ ಸರ್ಕಾರಿ ನಿಯಮಗಳನ್ನ ಉಲ್ಲಂಘಿಸಿ ಖಾಸಗಿ ನೀರಿನ ಟ್ಯಾಂಕರ್ ವ್ಯವಹಾರ ನಡೆಸುತ್ತಿದ್ದರೆಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ವಿಶೇಷವಾಗಿ ತಮ್ಮ 4 ವರ್ಷದ ಮಗನ ಹೆಸರಿನಲ್ಲಿ ನೀರಿನ ಟ್ಯಾಂಕರ್ ನೋಂದಣಿ ಮಾಡಿಸಿ ಅದೇ ಟ್ಯಾಂಕರ್ ಮೂಲಕ ವಿವಿಧ ಕಡೆಗಳಿಗೆ ನೀರು ಸರಬರಾಜು ಮಾಡಲಾಗ್ತಿತ್ತು ಎಂಬ ಆರೋಪ ಕೂಡ ಇದೆ. ಇದಷ್ಟೇ ಅಲ್ಲ, ವಸತಿ ಬಳಕೆಗೆ ಮಾತ್ರ ಮೀಸಲಾಗಿದ್ದಂತಹ ಕೊಳವೆ ಬಾವಿಯ ನೀರನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗ್ತಿತ್ತು. ಮನೆಗಳು, ಅಪಾರ್ಟ್ಮೆಂಟ್ಗಳು, ಇನ್ನು ಮದುವೆ ಸಮಾರಂಭಗಳು ಸೇರಿ ವಿವಿಧ ಕಾರ್ಯಕ್ರಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆಯನ್ನ ಮಾಡಲಾಗ್ತಿತ್ತು ಎಂಬುದು ತನಿಖೆಯಲ್ಲಿ ಉಲ್ಲೇಖವಾಗಿರುವಂತದ್ದು. ಜೊತೆಗೆ ಪ್ರತಿಯೊಂದು ಟ್ಯಾಂಕರ್ಗೆ ಸುಮಾರು 800 ರೂಪಾಯಿಯಂತೆ ಫೋನ್ ಪೇ ಮೂಲಕ ಹಣವನ್ನ ಸಂಗ್ರಹಿಸಲಾಗ್ತಿತ್ತು ಎಂಬ ಆರೋಪ ಕೂಡ ಇದೆ. ಅಂದ್ರೆ ಸಂಪೂರ್ಣ ವ್ಯವಹಾರ ಡಿಜಿಟಲ್ ಪಾವತಿಯ ಮೂಲಕ ನಡೆಸಲಾಗ್ತಿತ್ತು. ಈ ಅಕ್ರಮ ನೀರು ಸರಬರಾಜಿನಿಂದ ಬೆಂಗಳೂರು ಜಲಮಂಡಳಿ ಹಾಗೂ ಬೆಸ್ಕಾಂಗೆ ಆರ್ಥಿಕ ನಷ್ಟ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಕರಣದ ಕುರಿತು ಪೀಣ್ಯ ಕೈಗಾರಿಕಾ ಪ್ರದೇಶ ಉಪವಿಭಾಗದ ಸಹಾಯಕ ಕಂದಾಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿಯನ್ನ ಸಲ್ಲಿಸಿದ್ರು. ಈ ವರದಿಯಲ್ಲಿ ಸರ್ಕಾರಿ ನೌಕರರ ನಡತೆ ಮತ್ತೆ ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದ್ದು, ಇದೇ ವರದಿಯ ಆಧಾರದ ಮೇಲೆ ಶಶಿಕಾಂತ್ ಬೆಳ್ಳೂರ್ ಅವರನ್ನ ತಕ್ಷಣದಿಂದಲೇ ಅಮಾನತುಗೊಳಿಸುವ ಆದೇಶವನ್ನ ಹೊರಡಿಸಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಅಕಸ್ಮಾತ್ ಆರೋಪಗಳು ಸಾಬೀತಾದ್ರೆ ಶಿಸ್ತು ಕ್ರಮದ ಜೊತೆಗೆ ಕಾನೂನು ಕ್ರಮವೂ ಕೂಡ ಎದುರಾಗಬಹುದು. ಜೊತೆಗೆ ಈ ಜಾಲದಲ್ಲಿ ಇನ್ನೂ ಯಾರಾದ್ರೂ ಅಧಿಕಾರಿಗಳು ಅಥವಾ
ಖಾಸಗಿ ವ್ಯಕ್ತಿಗಳು ಭಾಗಿಯಾಗಿದ್ದಾರಾ, ಈ ರೀತಿಯಾಗಿ ಕೂಡ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಸರ್ಕಾರಿ ಅಧಿಕಾರಿಯೊಬ್ಬರ ಮೇಲಿನ ವಾಟರ್ ಮಾಫಿಯಾ ಆರೋಪವನ್ನ ಫ್ರೀಡಂ ಟಿವಿ ಬಯಲಿಗೆಳೆದಂತಹ ಬೆನ್ನಲ್ಲೇ ಅಮಾನತು ಆದೇಶ ಹೊರಬಿದ್ದಿರುವುದು ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನೂ ಹೆಚ್ಚಿನ ತನಿಖೆ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆ ಕೂಡ ಇದೆ ವಸಂತ್. ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ